ಹೇಗಿತ್ತು ನಮ್ಮ ಏರೋಬಿಕ್ಸ್? ಸಖತ್ತಾಗಿತ್ತಲ್ಲ. ನಮ್ಮ ಮ್ಯಾಮ್ ಸಿಕ್ಕಾಪಟ್ಟೆ ಎನರ್ಜಿ ಹಾಕಿ ಮಾಡ್ತಾರೆ. ಅವ್ರ ಲೆವೆಲ್ಗೆ ನಾವು ಬೀಟ್ ಮಾಡೋಕ್ಕಾಗಲ್ಲ. ಅವ್ರು ನೋಡೋದೇ ಒಂದು ಖುಷಿ. ಬೆಳಗ್ಗೆ ಅವ್ರ ಜೊತೆ ಒಂದೆರಡು ಸ್ಟೆಪ್ ಹಾಕ್ಕೊಂಡು ಬಂದರೆ ಎನರ್ಜಿ ಆಟೋಮೆಟಿಕ್ಕಾಗಿ ಬರಬೇಕು, ಅಷ್ಟು ಎನರ್ಜಿಯಿಂದ ಆಡ್ತಾರೆ. ತುಂಬ ಖುಷಿಯಾಗುತ್ತೆ. ನನಗೆ ಯೋಗ ಅಷ್ಟಿಷ್ಟ ಇಲ್ಲ. ಅದನ್ನು ಆಮೇಲೂ ಮಾಡ್ಬೋದು, ಏರೋಬಿಕ್ಸ್ ಮಾಡೋಣ ಅಂತ ಅದೇ ಇಷ್ಟ. ಅದು ಎಕ್ಸಸೈಸ್ ಆದಂಗೆ ಆಗುತ್ತೆ, ಹಂಗೆ ಡ್ಯಾನ್ಸ್ ಮಾಡ್ದಂಗೂ ಆಗುತ್ತೆ, ಒಂಥರ ಖುಷಿ ಆಗುತ್ತೆ ಅಂಥೇಳಿ. ಹೇಗೋ ಲೇಡಿನೇ ಹೇಳ್ಕೊಡ್ತಿರೋದು, ಅದೊಂದು ಖುಷಿ. ಮತ್ತು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸೊ ನಮ್ಮ ಏರಿಯಾದವ್ರು ಯಾರು ಇದ್ದರೆ ಬಂದು ಜಾಯ್ನ್ ಆಗಿ. ಮಕ್ಕಳಿಗೆ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಬಂದರೆ ಅಮ್ಮಂದಿರಿಗೆ ಚಳಿ ಜ್ವರ ಬರುತ್ತೆ. ಸೊ ಅವ್ರ ಮುಂದೆ ಕೂತ್ಕೊಂಡು ಓದಿಸ್ಬೇಕು. ಎಲ್ಲೇ ಟ್ಯೂಷನ್ನಿಗೆ ಜಾಯಿನ್ ಮಾಡಿಸಿದ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆ ಥರ ನಮಗೇನು ಬೇಕಿದೆ ಅಷ್ಟು ಹೇಳ್ಕೊಡೋಕ್ಕಾಗಲ್ಲ. 2 ಅವರ್ಸಲ್ಲಿ ಅವ್ರು ಇನ್ನೇನು ಹೇಳ್ಕೊಡ್ತಾರೆ, ಮತ್ತೆ ಮಿಕ್ಕಿದ ಮನೇಲಿ ಹೇಳ್ಕೊಡಿ ಅಂತ ಹೇಳ್ತಾರೆ. ಆ ಥರ ನಾನು ಅರ್ಧ ಅಲ್ಲಿ ಹೇಳ್ಕೊಟ್ಟು ಮತ್ತೆ ನಾನು ಮನೇಲಿ ಹೇಳ್ಕೊಡೋದಕ್ಕಿಂತ ನಾನೇ ಕೂರಿಸ್ಕೊಂಡು ಹೇಳ್ಕೊಡೋದು ಬೆಸ್ಟು ಅಂಥೇಳಿ ನಾನೇ ಇಟ್ಕೊಂಡು ಓದಿಸ್ತಾ ಇರ್ತೀನಿ. ಪೇರೆಂಟ್ಸಲ್ಲಿ ಯಾರಾದರೂ ಒಬ್ಬರಾದರೂ ಮನೆಯಲ್ಲಿದ್ದು ಮಕ್ಕಳನ್ನ ಟೇಕ್ ಕೇರ್ ಮಾಡಲೇಬೇಕು. ಸೊ ಇಬ್ಬರು ಹೊರಟೋದ್ರೆ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಅದೇ ಮೇಯ್ನ್ ರೀಸನ್ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ. ನನಗೂ ಕೆಲ್ಸಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಯಾವುದಾದ್ರೂ ಒಂದು ಹೊರಗಡೆ ಎಂಗೇಜ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ. ನನ್ನ ಮಗಳಂತೂ ಓವರ್ ಅಟ್ಯಾಚ್ಡು. ಅವಳು ನಾನಿಲ್ಲ ಅಂದರೆ ಇರೋದೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ಹಾಗೆ. ಅಟ್ಲೀಸ್ಟ್ ಸ್ಕೂಲಲ್ಲಿ ಟೀಚಿಂಗ್ ಫೀಲ್ಡಿಗೆ ಜಾಯ್ನ್ ಆದರೆ ಈಸಿ ಆಗುತ್ತೆ, ಬೇಗ ಮನೆಗೆ ಬರ್ಬೋದು, ಅವಳನ್ನ ನೋಡ್ಕೋಬೋದು ಅಂದರೆ ಅದಕ್ಕೂ ಬಿಟ್ಟಿಲ್ಲ ಅವಳು. ಕೊನೆಗೆ ಶಾಪೇ ನೋಡ್ಕೊ ಅಂತ ನನ್ನ ಹಸ್ಬೆಂಡ್ ಹೇಳಿ, ನಿನಗೆ ಜಾಬ್ ತಾನೇ ಬೇಕು, ಇಲ್ಲೇ ಶಾಪ್ ನೋಡ್ಕೊ, ನನಗೆ ಸಪೋರ್ಟ್ ಆಗಿರು, ಸೊ ಮಕ್ಕಳನ್ನೂ ನೋಡ್ಕೊಂಡಂಗಾಗುತ್ತೆ, ಶಾಪ್ಗೂ ಬಂದಂಗಾಗುತ್ತೆ ಅಂತ ಹೇಳಿ. ಸೊ ಈಗ ಶಾಪು ಮತ್ತು ಮಕ್ಕಳು ಅಲ್ಲೇ ಮನೆ ಹತ್ರನೇ ಇರೋದ್ರಿಂದ ಮಕ್ಕಳನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡ್ಬೋದು. ಎಷ್ಟೊಂದು ಜನ ವರ್ಕಿಂಗ್ ಪೇರೆಂಟ್ ಎಲ್ಲ ಬಂದು ನನಗೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಜಾಸ್ತಿ. ಎಲ್ಲೋದ್ರೂ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಅವಾಗಾದರೂ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಅವ್ರ ವಿಷಯಗಳು ಎಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ಏನಂತಂದರೆ ವರ್ಕಿಂಗ್ ಪೇರೆಂಟ್ಗಳಿಗೆ ಮಕ್ಕಳನ್ನ ಅಷ್ಟು ಟೇಕ್ ಕೇರ್ ಮಾಡೋಕ್ಕಾಗಲ್ಲ. ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಹಾಳಾಗಿ ಅದನ್ನು ಮತ್ತೆ ಹತ್ಕೊಂಡು ನನ್ನ ಹತ್ರ ಹೇಳಿದ್ದು ಉಂಟು. ಸೊ ನನ್ನ ಮಗನ್ನ ನಾನು ಸರಿಯಾಗಿ ಕೇರ್ ಮಾಡೋಕ್ಕಾಗದೆ ಅವ್ನು ಹಾಳಾಗ್ತಾ ಇದ್ದ. ಸೊ ಆಮೇಲೆ ಮತ್ತೆ ನಾನು ಹಾಸ್ಟೆಲ್ಗೆ ಹಾಕ್ತೆ ಅಂಥೇಳಿ. ಈ ಥರ ಸಿಚುವೇಶನ್ ನನಗೆ ಬರೋದು ಬೇಡ. ಕೆಲವು ವಿಷಯದಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ರೂ ಪರವಾಗಿಲ್ಲ, ಫಸ್ಟು ಪ್ರಿಯಾರಿಟಿ ಮಕ್ಕಳಿಗೆ. ಇನ್ನು ಚಿಕ್ಕ ಮಕ್ಕಳೂ ಬಿಡಲ್ಲ, ಅಂಥ ಕೆಟ್ಟ ಕಾಲ ಬಂದಿದೆ. ಅಲ್ಲಿ ಇಲ್ಲಿ ರೇಪ್ಸ್ ನೋಡಿದಾಗಂತೂ ಹೆಣ್ಮಕ್ಳಿಗಂತೂ ಅಮ್ಮಂದಿರು ಮನೇಲಿ ಇರಲೇಬೇಕು. ಅವರ ಪ್ರತಿಯೊಂದು ಹೆಜ್ಜೆನೂ ನಮಗೆ ಗೊತ್ತಾಗ್ತಾ ಇರಬೇಕಂತಂದರೆ ಒಬ್ಬರು ಇದ್ದು ಅವ್ರನ್ನ ಟೇಕ್ ಕೇರ್ ಮಾಡಲೇಬೇಕು.